ನಮಸ್ಕಾರ ವೀಕ್ಷಕರೇ. ಶ್ರೀ ಕ್ಷೇತ್ರ ಚನ್ನಬಸವೇಶ್ವರ ದೇವಸ್ಥಾನ ಉಳುವಿ ದಟ್ಟವಾದ ಅರಣ್ಯಗಳಿಂದ ಕೂಡಿರುವ ಪಶ್ಚಿಮ ಘಟ್ಟದ ಪ್ರಕೃತಿ ಸೌಂದರ್ಯವು ಪ್ರವಾಸಿಗರ ಮನಸ್ಸನ್ನು ವಿಸ್ಮಯಗೊಳಿಸುವಂತಹದ್ದು. ಬೆಳಗಾವಿಯಿಂದ ಸುಮಾರು 135 ಕಿಲೋಮೀಟರ್ ಅಂತರದಲ್ಲಿರುವ ಉಳುವಿ ಕ್ಷೇತ್ರದ ಪ್ರಯಾಣದ ಸಂದರ್ಭದಲ್ಲಿ ನೀವು ಕಾಳಿ ನದಿಯ ದರ್ಶನವನ್ನು ಇಲ್ಲಿ ಮಾಡಬಹುದಾಗಿದೆ. ಇದೇ ಸ್ಥಳದಲ್ಲಿ ಸೂಪಾ ಡ್ಯಾಮನ್ನು ನಿರ್ಮಿಸಲಾಗಿದೆ. ಅತ್ಯಂತ ಕಪ್ಪಾಗಿ ಕಾಣುವಂತಹ ಕಾಳಿ ನದಿಯು ಅದ್ಭುತವಾದ ಪ್ರಕೃತಿ ಸೌಂದರ್ಯವನ್ನು ಹೊಂದಿದ್ದು ನೋಡುಗರ ಮನಸ್ಸನ್ನು ಸೂರೆಗೊಳಿಸುವಂಥದ್ದಾಗಿದೆ. ಕಾಳಿ ನದಿಯ ಈ ನೀರು ದಕ್ಷಿಣ ಕನ್ನಡದ ಜೀವನಾಡಿಯಾಗಿ ಕೃಷಿ ಕ್ಷೇತ್ರದಲ್ಲಿ ಬಹುಮುಖ್ಯ ಪಾತ್ರವನ್ನು ನಿರ್ವಹಿಸುತ್ತದೆ. ದಟ್ಟವಾದ ಅರಣ್ಯ ಸಂಪತ್ತು ವನ್ಯಜೀವಿಗಳ ನೆಲೆಯಾಗಿದ್ದು ಆಯುರ್ವೇದದ ಸಸ್ಯ ಮೂಲಗಳ ತಾಣವಾಗಿದೆ. ಬನ್ನಿ, ಈ ಪರಿಸರವನ್ನು ನಾವು ಕೂಡ ಕಣ್ತುಂಬಿಕೊಳ್ಳೋಣ. ಕಾಳಿ ನದಿಗೆ ನಿರ್ಮಿಸಿರುವಂತಹ ಸೂಪಾ ಡ್ಯಾಮ್ ಇದು. 2 ಬೆಟ್ಟಗಳ ಮಧ್ಯದಲ್ಲಿ ಸೂಪಾ ಡ್ಯಾಮನ್ನು ನಿರ್ಮಾಣ ಮಾಡಿದ್ದಾರೆ. ಅತ್ಯಂತ ಅದ್ಭುತವಾದ ಪ್ರಕೃತಿಯ ವಿಹಂಗಮ ನೋಟವಿದು. ಕಾಳಿ ನದಿಯ ಮೇಲ್ಸೇತುವೆಯಿಂದ ಸುಮಾರು 500 ಮೀಟರ್ ಅಂತರದಲ್ಲಿ ಕರ್ನಾಟಕ ಪವರ್ ಕಾರ್ಪೊರೇಷನ್ ಘಟಕವಿದ್ದು ಇಲ್ಲಿ ವಿದ್ಯುತ್ ಉತ್ಪಾದನೆಯನ್ನು ಮಾಡಲಾಗುತ್ತದೆ. ಇಲ್ಲಿಂದ ಕೂಡ ನೀವು ಸೂಪಾ ಡ್ಯಾಮನ್ನು ವೀಕ್ಷಣೆ ಮಾಡಬಹುದು. ಕುಂಬಾರವಾಡದ ನಂತರ ಬರುವಂತಹ ಉಳುವಿ ಕ್ಷೇತ್ರದ ಪ್ರವೇಶ ದ್ವಾರ. ಇಲ್ಲಿಂದ ಉಳುವಿ ಕ್ಷೇತ್ರವು 34 ಕಿಲೋಮೀಟರ್ ಅಂತರದಲ್ಲಿದೆ. ಅನಸಿ ಗ್ರಾಮದ ನಂತರ ಬರುವ ಉಳುವಿ ಕ್ಷೇತ್ರದ ಪ್ರಮುಖ ಪ್ರವೇಶ ದ್ವಾರವಿದು. ಇಲ್ಲಿಂದ 9 ಕಿಲೋಮೀಟರ್ ಅಂತರದಲ್ಲಿ ಉಳುವಿ ಕ್ಷೇತ್ರವಿದೆ. ಬನ್ನಿ ವೀಕ್ಷಕರೇ, ನಾವು ಕೂಡ ಉಳುವಿ ಕ್ಷೇತ್ರದ ದರ್ಶನವನ್ನು ಮಾಡೋಣ. ಚನ್ನಬಸವಣ್ಣನವರು ಲಿಂಗೈಕ್ಯರಾಗಿರುವಂತಹ ಪವಿತ್ರ ಸ್ಥಳ. ಈ ಸ್ಥಳದ ಕುರಿತಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. 12ನೇ ಶತಮಾನದ ಶಿವಶರಣರಲ್ಲಿ ಅಗ್ರಗಣ್ಯರು ಚನ್ನಬಸವಣ್ಣನವರು. ಸಾಮಾಜಿಕ ಬದಲಾವಣೆಗಳ ಹರಿಕಾರರು, ಅಸಮಾನತೆ ವಿರುದ್ಧ ಧ್ವನಿ ಎತ್ತಿದವರು. ಬಸವಣ್ಣನವರ ಸೋದರ ಅಳಿಯರಾಗಿರುವ ಚನ್ನಬಸವಣ್ಣನವರು ಬದುಕಿದ್ದು ಕೇವಲ 24 ವರ್ಷಗಳು ಮಾತ್ರ. 12ನೇ ಶತಮಾನದಲ್ಲಿ ಬಿಜ್ಜಳನ ಆಳ್ವಿಕೆಯ ಕಾಲ ಕ್ರಿಸ್ತಶಕ 1667ರಲ್ಲಿ. ಕಲ್ಯಾಣದ ಕ್ರಾಂತಿಯ ನಂತರ ಕಲ್ಯಾಣದಲ್ಲಿ ಶಿವಶರಣರಿಗೆ ನೆಲೆ ನಿಲ್ಲಲು ಅವಕಾಶವಿಲ್ಲದೆ ದಿಕ್ಕು ದಿಕ್ಕಿಗೆ ಚದುರಿ ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅಮೂಲ್ಯವಾದ ವಚನ ಸಾಹಿತ್ಯವನ್ನು ರಕ್ಷಿಸಿಕೊಂಡು ಸುರಕ್ಷಿತ ಸ್ಥಳಗಳನ್ನು ಹುಡುಕುತ್ತಾ ಪ್ರಯಾಣ ಬೆಳೆಸಿದ ಶಿವಶರಣರು ದಂಡುಗಳಾಗಿ ಚದುರಿ ಹೋದರು. ಹೀಗೆ ಚದುರಿದ ಒಂದು ದೊಡ್ಡ ಗುಂಪು ಚನ್ನಬಸವಣ್ಣನವರ ನೇತೃತ್ವದಲ್ಲಿ ಉಳುವಿಯ ಕಡೆಗೆ ಹೊರಟು ಬಂದು ನೆಲೆ ನಿಂತ ಸ್ಥಳವೇ ಇಂದಿನ ಉಳುವಿ ಚನ್ನಬಸವೇಶ್ವರ ಕ್ಷೇತ್ರ. ಜೊಯ್ಡಾ ತಾಲೂಕಿನ ಉಳುವಿ ಕ್ಷೇತ್ರವು ಉತ್ತರ ಕರ್ನಾಟಕದ ಪ್ರಮುಖ ದೇವಸ್ಥಾನಗಳಲ್ಲಿ ಒಂದಾಗಿದ್ದು ಪವಿತ್ರ ಕಾಳಿ ನದಿ ಹರಿಯುವ ದಟ್ಟವಾದ ಹಚ್ಚ ಹಸಿರಿನ ಬೆಟ್ಟ ಗುಡ್ಡಗಳಿಂದ ಆವೃತವಾಗಿರುವ ಪಶ್ಚಿಮ ಘಟ್ಟದ ಅರಣ್ಯ ಪ್ರದೇಶವು ಉಳುವಿ ಕ್ಷೇತ್ರದ ನೈಸರ್ಗಿಕ ಸೌಂದರ್ಯಕ್ಕೆ ಪ್ರಮುಖ ಕಾರಣವಾಗಿದೆ. ಬಸವಣ್ಣನವರೊಂದಿಗೆ ಅಕ್ಕನಾಗಲಾಂಬಿಕೆ ಮತ್ತು 12 ವರ್ಷ ವಯಸ್ಸಿನ ಚನ್ನಬಸವಣ್ಣನವರು ಅನುಭವ ಮಂಟಪದ ಚರ್ಚಾ ವೇದಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದವರು.
ಕಿರಿಯ ವಯಸ್ಸಿನಲ್ಲಿಯೇ ಅಪಾರ ಅನುಭವ ಹೊಂದಿದ ಚನ್ನಬಸವಣ್ಣನವರು ಆಧ್ಯಾತ್ಮಿಕ ವಿಚಾರಗಳನ್ನು ವಚನ ಸಾಹಿತ್ಯದ ಮೂಲಕ ಸರಳೀಕರಿಸಿ ಸಮಾಜದಲ್ಲಿನ ಅಜ್ಞಾನ, ಅಸಮಾನತೆ, ಅಸ್ಪೃಶ್ಯತೆ ಮುಂತಾದ ಸಾಮಾಜಿಕ ಅನಿಷ್ಟಗಳನ್ನು ತೊಲಗಿಸಲು ಶ್ರಮಿಸಿದವರು. ಚನ್ನಬಸವಣ್ಣನವರು ತಮ್ಮ 24ನೇ ವರ್ಷದಲ್ಲಿ ಶ್ರೀ ಕ್ಷೇತ್ರದಲ್ಲಿಯೇ ಇಚ್ಛಾಮರಣಿ ಲಿಂಗೈಕ್ಯವನ್ನು ಹೊಂದಿದವರು. ಅವರು ಲಿಂಗೈಕ್ಯರಾದ ಸ್ಥಳದಲ್ಲಿಯೇ ಇಂದು ನಾವು ನೋಡುತ್ತಿರುವ ಉಳುವಿಯ ಶ್ರೀ ಚನ್ನಬಸವೇಶ್ವರ ದೇವಸ್ಥಾನವು ನಿರ್ಮಾಣಗೊಂಡಿದೆ. ಚನ್ನಬಸವಣ್ಣನವರ ದಿವ್ಯ ಸಾನ್ನಿಧ್ಯಕ್ಕೆ ನಿತ್ಯ ಮುಂಜಾನೆ ರುದ್ರಾಭಿಷೇಕವನ್ನು ಮಾಡಲಾಗುತ್ತದೆ. ಹಬ್ಬ ಹರಿದಿನಗಳಲ್ಲಿ ವಿಶೇಷ ಪೂಜೆಯನ್ನು ಮಾಡಲಾಗುತ್ತದೆ. ಪ್ರತಿ ವರ್ಷ ಮಾಘ ಮಾಸದ ಭಾರತ ಹುಣ್ಣಿಮೆಯ ದಿನದಂದು ರಥೋತ್ಸವ ಮತ್ತು ಜಾತ್ರೆಯು ಅತ್ಯಂತ ಅದ್ಧೂರಿಯಿಂದ ನಡೆಯುತ್ತದೆ. ಉಳುವಿ ಕ್ಷೇತ್ರದ ದರ್ಶನಕ್ಕೆ ಬರುವ ಭಕ್ತರಿಗಾಗಿ ಮಧ್ಯಾಹ್ನ ಮತ್ತು ರಾತ್ರಿಯ ಸಮಯದಲ್ಲಿ 2 ಹೊತ್ತು ಅನ್ನಪ್ರಸಾದದ ವ್ಯವಸ್ಥೆಯನ್ನು ಇಲ್ಲಿನ ಭಕ್ತ ಜನರು ಅತ್ಯಂತ ಅಚ್ಚುಕಟ್ಟಾಗಿ ನಿಭಾಯಿಸುತ್ತಾರೆ ಮತ್ತು ಭಕ್ತ ಜನರ ಅನುಕೂಲಕ್ಕಾಗಿ ಸುಸಜ್ಜಿತವಾದ ವಸತಿ ಗೃಹಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಉಳುವಿ ಕ್ಷೇತ್ರದ ದಾರಿಯಲ್ಲಿ ಸಿಂಧೇರಿ ರಾಕ್, ಕಾಳಿ ನದಿ, ಅನಸಿ ಸಂರಕ್ಷಿತ ಅರಣ್ಯ ಪ್ರದೇಶ, ಸುಪಾ ಜಲಾಶಯಗಳನ್ನು ನೀವು ನೋಡಬಹುದು ಮತ್ತು ಉಳುವಿ ಕ್ಷೇತ್ರದ 12 ಕಿಲೋಮೀಟರ್ ಅಂತರದಲ್ಲಿ ವಚನಕಾರ ಹರಳಯ್ಯ ಚಿಲುಮೆ, ಅಕ್ಕ ನಾಗಮ್ಮನವರ ಗವಿ, ವಿಭೂತಿ ಕನಜ, ಆಕಳ ಗವಿ, ರುದ್ರಾಕ್ಷಿ ಮಠ, ಪಂಚಲಿಂಗೇಶ್ವರ ಗವಿ, ಮಹಾಮನೆ ಗವಿ, ಕಿನ್ನರಿ ಬೊಮ್ಮಯ್ಯನ ನದಿ ಹಾಗೂ ಚನ್ನಬಸವಣ್ಣ ಜಲಾಶಯಗಳನ್ನು ನೀವು ಇಲ್ಲಿ ನೋಡಬಹುದಾಗಿದೆ. ಉಳುವಿ ಕ್ಷೇತ್ರದ ಪ್ರಶಾಂತವಾದ ವಾತಾವರಣ, ಮನಸ್ಸಿಗೆ ಹಿತವನ್ನು ನೀಡುವಂತಹ ಪ್ರಕೃತಿಯ ಸೌಂದರ್ಯ, ಹಸನ್ಮುಖಿಯಾಗಿ ಭಕ್ತಜನರನ್ನು ಸಂತೈಸುವ ಚನ್ನಬಸವಣ್ಣನವರ ಭಾವಭಂಗಿಯು ನಿಜಕ್ಕೂ ಅತ್ಯಂತ ಅದ್ಭುತ, ಅವಿಸ್ಮರಣೀಯವಾಗಿದೆ. ಕಲ್ಯಾಣದಿಂದ ಕಾಲ್ನಡಿಗೆಯಲ್ಲಿ ಬಂದು ಉಳುವಿ ಕ್ಷೇತ್ರವನ್ನು ಪಾವನಗೊಳಿಸಿದ ಮಹಾತ್ಮರಿವರು. ಬನ್ನಿ ವೀಕ್ಷಕರೇ, ನಾವು ಕೂಡ ಶ್ರೀ ಚನ್ನಬಸವಣ್ಣನವರ ಸಾನ್ನಿಧ್ಯವನ್ನು ಕಣ್ತುಂಬಿಕೊಳ್ಳೋಣ. ಚನ್ನಬಸವಣ್ಣನವರ ಕಂಗಳಲ್ಲಿ ಕಾಣಿಬರುವ ಆಧ್ಯಾತ್ಮಿಕ ಭಾವನೆಯ ಸಾರವನ್ನು ಸವಿಯೋಣ. 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ನಡೆದ ವಚನ ಕ್ರಾಂತಿಯಲ್ಲಿ ಬಸವಣ್ಣನವರ ಜೊತೆಗೆ ಅನೇಕ ದಾರ್ಶನಿಕರು, ಕಾಯಕ ಜೀವಿಗಳು ಹಾಗೂ ಸಂತರು ಜಾತಿ, ಲಿಂಗ, ವರ್ಗಗಳ ಭೇದವಿಲ್ಲದೆ ಎಲ್ಲರೂ ಒಂದೇ ಕುಟುಂಬದಂತೆ ಬದುಕಿದ್ದವರು. ಜಗದ್ಗುರು ಬಸವಣ್ಣನವರಿಗೆ ಅತ್ಯಂತ ಹತ್ತಿರವಾಗಿದ್ದವರು ಅಲ್ಲಮ ಪ್ರಭುಗಳು, ಚನ್ನಬಸವಣ್ಣ, ಮಡಿವಾಳ ಮಾಚಿದೇವರು, ಅಂಬಿಗರ ಚೌಡಯ್ಯ, ಹರಳಯ್ಯ, ಮಾದಾರ ಧೂಳಯ್ಯ, ಡೋಹರ ಕಕ್ಕಯ್ಯ, ಕಿನ್ನರಿ ಬೊಮ್ಮಯ್ಯ, ಮೋಳಗಿ ಮಾರಯ್ಯ, ಅಕ್ಕ ಮಹಾದೇವಿ, ನೀಲಾಂಬಿಕೆ, ಹಡಪದ ಅಪ್ಪಣ್ಣ, ಆಯ್ದಕ್ಕಿ ಮಾರಯ್ಯ, ಅಕ್ಕ ನಾಗಮ್ಮ, ಆಯ್ದಕ್ಕಿ ಲಕ್ಕಮ್ಮ, ಹೀಗೆ ಅಂಕೆಗೆ ಸಿಗದಷ್ಟು ಶರಣೆಯರು ತಮ್ಮ ಬದುಕನ್ನು ವಚನ ಸಾಹಿತ್ಯಕ್ಕಾಗಿ ಸಮರ್ಪಿಸಿಕೊಂಡವರು. ಬಂಧುಗಳೇ, 12ನೇ ಶತಮಾನದ ವಚನ ಸಾಹಿತ್ಯದ ವಚನ ಭಂಡಾರವನ್ನು ಸಂರಕ್ಷಣೆ ಮಾಡುವಲ್ಲಿ ಚನ್ನಬಸವಣ್ಣನವರು ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಅವರು ಅಂದು ತೆಗೆದುಕೊಂಡ ನಿರ್ಧಾರ, ನಡೆದು ಬಂದ ದಾರಿ ಇಂದು ವಚನ ಸಾಹಿತ್ಯದ ಆಧ್ಯಾತ್ಮಿಕ ಸಾರವನ್ನು ನಾವು ಕೂಡ ಸವಿಯುತ್ತಾ ಇದ್ದೇವೆ. ವೀಕ್ಷಕರೇ, ಇದಿಷ್ಟು ಉಳುವಿ ಶ್ರೀ ಚನ್ನಬಸವೇಶ್ವರ ದೇವಸ್ಥಾನದ ಕುರಿತಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಈ ಮಾಹಿತಿಯು ಆಧ್ಯಾತ್ಮಿಕ ಚಿಂತಕರಿಗೆ ಸ್ಫೂರ್ತಿಯಾಗಲೆಂದು ಹಾರೈಸುತ್ತಾ, ಶ್ರೀ ಚನ್ನಬಸವೇಶ್ವರರ ಕೃಪಾ ಆಶೀರ್ವಾದವು ಸದಾ ನಿಮ್ಮ ಮೇಲೆ ಇರಲೆಂದು ಪ್ರಾರ್ಥಿಸುತ್ತಾ, ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ವಿಡಿಯೋನ ಲೈಕ್ ಮಾಡಿ, ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ನಿಮ್ಮನ್ನು ಸಂಧಿಸುತ್ತೇನೆ. ಧನ್ಯವಾದಗಳು.